ಇನ್ನು ಲೋಕಾಯುಕ್ತ ರೇಡ್ ಸಂದರ್ಭದಲ್ಲಿ ಅಧಿಕಾರಿಯೊಬ್ಬರು ಕಳ್ಳಾಟ ಆಡಿದ್ದಾರೆ. ರೇಡ್ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿದ್ದಂಥ ಚಿನ್ನಾಭರಣ, ಬೆಳ್ಳಿಯ ಆಭರಣ, ವಾಚ್ಗಳು ಇದನ್ನೆಲ್ಲ ಪಕ್ಕದ ಮನೆಗೆ ಎಸೆದಿದ್ದಾರೆ ಬ್ಯಾಗಲ್ಲಿ ಕಟ್ಟಿ. ಹತ್ತರಾಲಿ ಅಂತ ಅವರ ಹೆಸರು. ಲೋಕಾಯುಕ್ತ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಈ ಹತ್ತರಾಲಿ ಬ್ಯಾಗಲ್ಲಿ ಎಲ್ಲ ತುಂಬಿಸಿಕೊಂಡು ಪಕ್ಕದ ಮನೆಗೆ ಎಸೆದಿದ್ದಾರೆ. ಈ ವೇಳೆ ಶಬ್ದ ಬಂದಿದೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಡೌಟ್ ಬಂದು ಹೋಗಿ ನೋಡಿದರೆ ಒಂದು ಖಜಾನೆಯೇ ಓಪನ್ ಆಗಿದೆ ಆ ಬ್ಯಾಗಿನ ಒಳಗೆ. ಆ ಖಜಾನೆಯ ದೃಶ್ಯವನ್ನ, ಮಿನಿ ಜ್ಯುವೆಲ್ಲರಿಯ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. 25 ಲಕ್ಷ ನಗದು ಸಿಕ್ಕಿದೆಯಂತೆ ಮನೆಯಲ್ಲಿ, 4 kg ಚಿನ್ನ ಸಿಕ್ಕಿದೆ, ಜೊತೆಗೆ ಬೆಳ್ಳಿ ಇದೆಲ್ಲವೂ ಕೂಡ ಸಿಕ್ಕಿದೆ, ಜೊತೆಗೆ ಕಾಸ್ಟ್ಲಿ ವಾಚ್ಗಳು, ವಾಚ್ನ ಕಲೆಕ್ಷನ್ನೇ ಇದೆ, ದೊಡ್ಡ ಸಂಖ್ಯೆಯಲ್ಲಿ ವಾಚ್ಗಳಿದ್ದಾವೆ, ಇದೆಲ್ಲವೂ ಕೂಡ ಸಿಕ್ಕಿದೆ. ಅಂದರೆ ದಾಳಿ ಆಗೋದು ಸಹಜ. ದಾಳಿ ಆಗೋ ಸಂದರ್ಭದಲ್ಲಿ ಒಂದು ವೇಳೆ ನಾನು ಪ್ರಾಮಾಣಿಕನಿದ್ದೀನಿ ಅಧಿಕಾರಿ ಅಂತ ಆದರೆ, ಅಥವಾ ನನ್ನ ಪ್ರಾಮಾಣಿಕ ದಾರಿಯಲ್ಲಿ ನಾನು ಮಾಡಿರುವಂಥ ಆಸ್ತಿ ಇದು ಅಂತಾದರೆ ನನ್ನ ಹತ್ರ ಡಾಕ್ಯುಮೆಂಟ್ ಇರುತ್ತೆ. ನಾನು ಯಾರ ಮನೆಗೂ ಕೂಡ ಎಸಿಬೇಕಾದಂಥ ಅಗತ್ಯ ಇಲ್ಲ. ಅಧಿಕಾರಿಗಳು ಕೇಳಿದಂಥ ಸಂದರ್ಭದಲ್ಲಿ ಸಮರ್ಪಕ ದಾಖಲೆಗಳನ್ನು ಕೊಟ್ಟರೆ ಆಯಿತು. ನನಗೆ 1 ಲಕ್ಷ ಸ್ಯಾಲ್ರಿ ಇದೆ, ವರ್ಷಕ್ಕೆ 12 ಲಕ್ಷ, ಈ 12 ಲಕ್ಷದಲ್ಲಿ ನಾನು ಇಷ್ಟು ಉಳಿತಾಯ ಮಾಡಿದ್ದೀನಿ, ಆ ಉಳಿತಾಯದ ದುಡ್ಡಲ್ಲಿ ನಾನು ಇದನ್ನೆಲ್ಲ ಖರೀದಿ ಮಾಡಿದ್ದೀನಿ, ಸೊ ಇದನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಆದರೆ ನನಗೆ ಬರೋ ಸ್ಯಾಲ್ರಿಗೂ ನನಗಿರುವಂಥ ಆಸ್ತಿಗೂ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಆಗ ಪಕ್ಕದ ಮನೆಗೂ ಎಸಿಬೇಕು, ಟಾಯ್ಲೆಟಿಗೂ ಎಸಿಬೇಕು, ಅಲ್ಲೂ ಫ್ಲಶ್ ಮಾಡಬೇಕು, ಇಂಥ ಪರಿಸ್ಥಿತಿ ಬರುತ್ತೆ. ರಾಜ್ಯದಲ್ಲಿ ದುರ್ದೈವ ಅಂತಂದರೆ ಇಂಥ ಅಧಿಕಾರಿಗಳಿಗೆ ತುಂಬಿ ತುಳುಕ್ತಾ ಇದ್ದಾರೆ. ಇಂಥ ಅಧಿಕಾರಿಗಳೇ ಹೋದಲ್ ಬಂದಲ್ಲೆಲ್ಲ ಕಾಣಿಸ್ತಾರೆ. ಇಲಿಗಳು, ಹೆಗ್ಗಣಗಳು, ತಿಮಿಂಗಿಲಗಳು ಇಳಿ ಜನರ ರಕ್ತ ಹೀರುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಸರ್ಕಾರಿ ಕಚೇರಿಯಲ್ಲಿ ಕೂತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಪ್ರತಿ ಬಾರಿ ಲೋಕಾಯುಕ್ತ ದಾಳಿಯಾದಂಥ ಸಂದರ್ಭದಲ್ಲಿ ಇದನ್ನೆಲ್ಲವೂ ಕೂಡ ನಾವು ನೋಡ್ತೀವಿ ಸಹಜ ಸಾಮಾನ್ಯ ದೃಶ್ಯದ ರೀತಿಯಲ್ಲಿ. ಆ ನಂತರ ಏನಾಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ ನಮಗೆ ಎಷ್ಟೋ ಸಂದರ್ಭದಲ್ಲಿ. ಸೊ ಇಲ್ಲಿ ಯಾವ ಪ್ರಮಾಣದಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ ಮತ್ತು ಅವರ ಆದಾಯಕ್ಕೆ ಎಷ್ಟು ಹೆಚ್ಚು ಆಸ್ತಿ ಖರೀದಿಯಾಗಿದೆ ಮತ್ತು ವಸ್ತುಗಳು ಪತ್ತೆಯಾಗಿದೆ, ಈ ಡೀಟೇಲ್ ಏನಾದರೂ ಸಿಗ್ತಾ ಇದೆಯಾ? ರಕ್ಷತ್, ಪ್ರಮುಖವಾಗಿ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಆಗಿರುವಂತಹ ಸುಮಾರು 54 ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಜೊತೆಗೆ ಸರ್ಕಾರಿ ಅಧಿಕಾರಿಗಳು ಯಾವ ವರ್ಷ ಇಲಾಖೆಗೆ ಸೇರ್ಕೊಂಡ್ರು, ಜೊತೆಗೆ ಅವತ್ತಿನಿಂದ ಇವತ್ತಿನವರೆಗೂ ಇವರು ಸರ್ಕಾರದಿಂದ ಪಡೆದಿರುವಂತಹ ಸಂಬಳ ಎಷ್ಟು, ಇಲಾಖೆಗೆ ಬರೋಕ್ಕಿಂತ ಮುಂಚಿತವಾಗಿ ಇವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು, ಅಂದರೆ ಕುಟುಂಬದ ಇತರ ಯಾರಾದರೂ ಹೆಸರಿನಲ್ಲಿ ಇವ್ರಿಗೇನಾದರೂ ಆಸ್ತಿಗಳೇನಾದರೂ ಬಂದಿದೆಯಾ, ಪತ್ನಿ ಹೆಸರಲ್ಲಾಗಿರ್ಬೋದು, ಜೊತೆಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಆಸ್ತಿಗಳೇನಾದರೂ ಬಂದಿದೆಯಾ, ಈ ರೀತಿಯಾಗಿ ಅಂದರೆ ಇವರ ಆದಾಯದ ಮೂಲಕ್ಕೆ ಕೈ ಹಾಕಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಮುದ್ದು ಕುಮಾರ್ ವಾಣಿಜ್ಯ ಇಲಾಖೆ ಜಂಟಿ ಆಯುಕ್ತರು ಇವರ ಮನೆ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 196% ಅಧಿಕ ಆಸ್ತಿ ಗಳಿಕೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಗೊತ್ತಾಗ್ತಿರುವಂಥದ್ದು ತುಮಕೂರು ಲೋಕಾಯುಕ್ತ SP ಲಕ್ಷ್ಮೀ ಗಣೇಶ್ ಅವರ ನೇತೃತ್ವದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತರಾಗಿರುವಂಥ ಮುದ್ದು ಕುಮಾರ್ ಅವರ ಬೆಂಗಳೂರಿನ ನಾಗರಬಾವಿಯಲ್ಲಿರುವಂಥ ನಿವಾಸ, ಚಿಕ್ಕನಾಯಕನಹಳ್ಳಿಯಲ್ಲಿರುವಂಥ ಫಾರ್ಮ್ ಹೌಸ್ ಸೇರಿದಂತೆ ಸುಮಾರು 8 ಕಡೆಗಳಲ್ಲಿ ದಾಳಿಯನ್ನು ಮಾಡ್ತಾರೆ. ಪ್ರಮುಖವಾಗಿ ಮುದ್ದು ಕುಮಾರ್ ಅವರ ಚಿಕ್ಕನಾಯಕನಹಳ್ಳಿಯಲ್ಲಿ ಬರುವಂಥ ರಂಗನಾಥ್ಪುರದಲ್ಲಿ ಅವರ ಫಾರ್ಮ್ ಹೌಸ್ ಇದೆ, ಅಂತರ ಹಳ್ಳಿಯಲ್ಲಿ ಅವರ ಪ್ಲಾಸ್ಟಿಕ್ ಬಾಟ್ಲಿ ತಯಾರಿಕಾ ಘಟಕ ಇದೆ, ಬೆಂಗಳೂರಿನ ರೇಸ್ ಕೋರ್ಸ್ನಲ್ಲಿರುವಂಥ ಅವರ ಕಚೇರಿ, ನಾಗರಬಾವಿಯಲ್ಲಿರುವಂಥ ನಿವಾಸ ಸೇರಿದಂತೆ ಮುದ್ದು ಕುಮಾರ್ಗೆ ಸಂಬಂಧಪಟ್ಟಂಥ 7 ಕಡೆಗಳಲ್ಲಿ ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗಿನಿಂದಲೂ ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಇದುವರೆಗೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಮುದ್ದು ಕುಮಾರ್ ಅವರ ನಿವಾಸದಲ್ಲಿ ಸುಮಾರು 7 ಕೋಟಿಗೂ ಅಧಿಕ ಆಸ್ತಿ ಪತ್ರಗಳು ಸಿಕ್ಕಿದೆ. ಜೊತೆಗೆ ಮೂವಬಲ್ ಹಾಗೂ ಇಮ್ಮೂವಬಲ್ ಚರಾಸ್ತಿ ಸ್ಥಿರಾಸ್ತಿ ಸೇರಿ ಸುಮಾರು 7 ಕೋಟಿಗೂ ಅಧಿಕ ಆಸ್ತಿಯನ್ನು ಮುದ್ದು ಕುಮಾರ್ ಹೊಂದಿದ್ದಾರೆ. ಇವರು ಕರ್ತವ್ಯಕ್ಕೆ ಸೇರಿದಂಥ ನಂತರದಲ್ಲಿ ಇದುವರೆಗೂ ಸುಮಾರು 196ಕ್ಕೂ ಹೆಚ್ಚು % ಹಣವನ್ನು ಸಂಪಾದನೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇನ್ನೊಂದು ಗಮನಿಸಬೇಕು ರಕ್ಷತ್, ಮಂಜುನಾಥ್ ಅಂತೇಳಿ FTA ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ನ FTA ಆಗಿರುವಂಥ ಮಂಜುನಾಥ್ ಅವರ ನಿವಾಸದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 1 kg 110 ಗ್ರಾಂ ಚಿನ್ನಾಭರಣ, 9.5 kg ಬೆಳ್ಳಿ, 4 ಲಕ್ಷ
ಕ್ಯಾಶ್ ಸಿಕ್ಕಿರುವಂಥದ್ದು. ಅಂದರೆ ಇವರ ನಿವಾಸದಲ್ಲಿ ಸುಮಾರು 90 ಲಕ್ಷಕ್ಕೂ ಅಧಿಕ ಮೌಲ್ಯದ ಚರಾಸ್ತಿ ಸಿಕ್ಕಿರುವಂಥದ್ದು. ಅಂದರೆ ಒಬ್ಬ FD ಆಗಿರುವಂಥ ಅಧಿಕಾರಿ ಸರ್ಕಾರದಿಂದ 50 ರಿಂದ 60 ಸಾವಿರ ಸಂಬಳವನ್ನು ಪಡೆಯುವಂಥ ಅಧಿಕಾರಿ ಮನೆಯಲ್ಲೇ 85-90 ಲಕ್ಷ ಬೆಲೆ ಬಾಳುವಂಥ ಚಿನ್ನಾಭರಣಗಳನ್ನು ಈತ ಹೊಂದಿದ್ದ ಅಂತ ಹೇಳಿದ್ರೆ ಈತ ಯಾವ ರೀತಿಯಾದಂಥ ಭ್ರಷ್ಟ ಅನ್ನೋದನ್ನ ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಸದ್ಯ 12 ಜನ ಅಧಿಕಾರಿಗಳೇನಿದ್ದಾರೆ ಇವರ ವಿರುದ್ಧವಾಗಿ ಹಿಂದೆನೇ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಕೂಡ ಬಂದಿರುತ್ತೆ. ಇವರ ಮೇಲೆ ಬಂದಂಥ ದೂರಿನ ಆಧಾರದ ಮೇಲೆ ಕಳೆದ 4-5 ತಿಂಗಳಿಂದಲೂ ಕೂಡ ಲೋಕಾಯುಕ್ತದಲ್ಲಿದ್ದಂಥ ಇಂಟೆಲಿಜೆನ್ಸ್ ವಿಂಗ್ನಿಂದ ಇವರನ್ನ ಮಾನಿಟರ್ ಮಾಡಿ ಇವರು ಎಲ್ಲೆಲ್ಲಿ ಆಸ್ತಿ ಪಾಸ್ತಿಗಳನ್ನು ಹೊಂದಿದ್ದಾರೆ, ಜೊತೆಗೆ ಇಲಾಖೆಗೆ ಯಾವಾಗ ಸೇರ್ಕೊಂಡ್ರು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಯಾದಗಿರಿ, ಶಿವಮೊಗ್ಗ, ಮೈಸೂರು ಸೇರಿದಂತೆ ರಾಜ್ಯದ 7 ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟರ ಬೇಟೆಯನ್ನು ಮುಂದುವರಿಸಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.